ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ಬಿಗ್ ಬಾಸ್ ಸೀಸನ್ 11 74ನೇ ದಿನ ಒಂದು ಪ್ರೋಮೋ ರಿಲೀಸ್ ಆಗಿದೆ. ಮೊದಲ ಪ್ರೋಮೋ. ಈ ಪ್ರೋಮೋ ನೋಡಿದಾಗ ಒಂದು ಆಟದ ಹೊಡೆತಕ್ಕೆ ಗೆಳೆಯ ಗೆಳತಿ ಫೀಸ್ ಪೀಸ್ ಅಂತ ಹೇಳ್ಬೋದು. ಕಾರಣ ಇಷ್ಟನೇ, ಆಟ ಹತ್ರ ಬಂದಂಗೆಲ್ಲ ಎಲ್ಲ ದೂರ ಆಗ್ಲೇಬೇಕು, ಇಂಡಿವಿಜುವಲ್ ಗೇಮ್ ಆಡ್ಲೇಬೇಕು. ಖಂಡಿತವಾಗ್ಲು ಈ ಪ್ರೋಮೋ ನೋಡಿದಾಗ ಖಂಡಿತವಾಗ್ಲು ನಿನ್ನೆಲ್ಲ ಮಾತಾಡಿದ್ವಿ ಯಾರು ಯಾವ ತಂಡದಲ್ಲಿದ್ದಾರೆ ಅಂತ ಹೇಳಿ. ಇಲ್ಲಿ ಫುಲ್ ಡಿಫಿಕಲ್ಟ್ ಇದೆ, ಡಿಫ್ರೆಂಟ್ ಕೂಡ ಇದೆ. ಮತ್ತೆ ಪ್ರೋಮೋದಲ್ಲಿ ಏನಿದೆ, ಯಾರನ್ನ ಕ್ಯಾಪ್ಟನ್ಸಿ ಟಾಸ್ಕ್ ಇಂದ ಗೌತಮಿ ಹೊರಗಿಟ್ರು ಅಂತೆಲ್ಲ ಮಾತಾಡೋಣ. ದಯವಿಟ್ಟು ಚಾನಲ್ ಯಾರನ್ನ ಹೊಸ ನೋಡ್ತಾ ಇದ್ರೆ ಮಿಸ್ ಮಾಡ್ತಾನೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮೊದಲೇದಾಗಿ ನಿನ್ನೆ ಪ್ರೋಮೋ ನೋಡಿದಾಗ ನಮ್ಮ ಮೋಕ್ಷಿತ ಅವರು ಗೌತಮಿ ಟೀಮಿಗೆ ಹೋಗಲ್ಲ ಹಾಗೆ ಹೀಗಂತೆಲ್ಲ ಪ್ರೋಮೋ ಕಟ್ ಮಾಡಿ ಬಿಟ್ಟಿದ್ರು. ಬಟ್ ಇವತ್ತಿನ ಪ್ರೋಮೋ ನೋಡಿದಾಗ ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ತಾ ಇದೆ ಗೌತಮಿ ಟೀಮ್ ಮೇಲೆ ಮೋಕ್ಷಿತ ಅವರು ಆಡ್ತಾ ಇದ್ದಾರೆ. ಅದ್ರಲ್ಲಿ ಬಂದ್ಬಿಟ್ಟು ಗೌತಮಿ ಟೀಮ್ ಅಲ್ಲಿ ಯಾರು ಇದಾರೆ ಅಂತ ಹೇಳೋದಾದ್ರೆ ತ್ರಿವಿಕ್ರಮ್ ಇದಾರೆ, ಮೋಕ್ಷತೆ ಇದಾರೆ, ಮಂಜು ಇದಾರೆ, ಗೌತಮ್ ಇದಾರೆ, ಧನರಾಜ್ ಇದಾರೆ, ಚೈತ್ರ ಇದಾರೆ. ಈ 6 ಜನ ಬಂದ್ಬಿಟ್ಟು ಗೌತಮಿ ಟೀಮ್ ಇಲ್ಲಿ ಆಡ್ತಾರೆ. ಈ ಪ್ರೋಮೋ ನೋಡಿದಾಗ ಮಂಜಣ್ಣ ಸ್ವಲ್ಪ ಅತಿ ಹೆಚ್ಚಾಗಿ ಮಾತಾಡ್ತಾ ಇದಾರ ಅಂತ ಗೌತಮ್ ಅವ್ರು ಹೇಳ್ತಾ ಇದಾರೆ. ನಾನು ಎಲ್ಲೇ ಮಾತಾಡಕ್ ಹೋದ್ರು ನಿಮ್ಮ ಡಾಮಿನೇಷನ್ಸ್ ಇದೆ, ನಿಮ್ಮ ಒಂದು ಮಾತಿನ ಒಂದು ಇದಿದೆ, ನನ್ನ ಕ್ಯಾಪ್ಟನ್ಸಿಯಲ್ಲಿ ನಿಮ್ಮ ಮಾತುಗಳೇನು, ನಿಮ್ಮ ಮಾತು ಕೇಳಿ ನಾನು ಸೈಲೆನ್ಸ್ ಆಗಿರ್ಬೇಕಂತ ಹೇಳಿ ಮಂಜು ಮೇಲೆ ಫೈರ್ ಆಗ್ತಾ ಇದಾರೆ ಗೌತಮಿ ಅವರು. ಎಪಿಸೋಡ್ ನೋಡಿ ಮಾತಾಡೋದಾದ್ರೆ ಖಂಡಿತವಾಗ್ಲು ಇರುತ್ತೆ. ಇಲ್ಲಿ ವಿಶೇಷವಾಗಿ ಏನಂದ್ರೆ ಗೆಳತಿ ಗೆಳೆಯ ಫೀಸ್ ಪೀಸ್ ಆಗಿರೋದ ಕಾರಣ ಏನಂದ್ರೆ, ಒಂದು ಕ್ಯಾಪ್ಟನ್ಸಿ ಓಟದಿಂದ ಒಬ್ಬನ ಹೊರಗಿಡಿ ಅಂತ ಹೇಳಿದಾಗ ನಮ್ಮ ಗೌತಮಿ ಅವರು ಮಂಜಣ್ಣನೇ ಹೊರಗಿರ್ತಾರೆ. ವಾವ್, ಎಂತ ಆಟ ಗುರು ಅನಿಸ್ತಾ ಇದೆ. ಇದನ್ನೇ ಇಂಡಿವಿಜುವಲ್ ಗೇಮ್ ಅಂತ ಅನ್ನೋದು. ಅವ್ರವ್ರು ಬಂದಾಗ ಅವನೇ ಒದ್ದು ಹೊರಗಾಗ್ತಾರೆ ನೋಡಿ, ಇದೇ ಗೇಮು. ಮತ್ತೆ ಇದ್ರ ಬಗ್ಗೆ ನಿಮ್ಗೆ ಅಂತ ಕಮೆಂಟ್ ಮಾಡಿ. ತುಂಬಾ ಜನ ತುಂಬಾ ಸಲ ಗೌತಮಿ ಅವರು ಮಂಜಿಗೆ ಸಪೋರ್ಟ್ ಮಾಡ್ತಾರೆ, ಮಂಜು ಅವರು ಗೌತಮಿಗೆ ಸಪೋರ್ಟ್ ಮಾಡ್ತಾರೆ ಅಂತ ಅಲ್ಲಿರೋ ಕಂಟೆಸ್ಟೆಂಟ್ ಗಳಿಗೆ ಮಾತಾಡಿ ಒಂದು ಸಮಯ ತುಂಬಾ ಮಾತಾಡಿರೋ ಒಂದು ಟೈಮ್ ತುಂಬಾನೇ ಇದೆ. ಮಾತಾಡಿರೋ ಕಾಲ ಬಹಳ ಸಲ ಮಾತಾಡಿದ್ರೆ ಅಲ್ಲಿರೋ ಕಂಟೆಸ್ಟೆಂಟ್ ಗಳೇ ಅವ್ರಿಬ್ರು ಬಿಟ್ಕೊಡಲ್ಲ ಅಂತ. ಈಗ ಬಿಟ್ಕೊಟ್ಟಿದ್ದಾರೆ. ಆಟ ಈಗ ಶುರುವಾಗಿದೆ ಅಂತ ಹೇಳ್ಬೋದು. ಏನಕ್ಕಂದ್ರೆ ಅಲ್ಲಿರೋ ಮೋಕ್ಷತ ಆಗ್ಲಿ, ತ್ರಿವಿಕ್ರಮ್ ಆಗ್ಲಿ, ಚೈತ್ರ ಆಗ್ಲಿ, ಧನರಾಜ್ ಆಗ್ಲಿ, ಇವ್ರನ್ನ 4 ಜನ ಬಿಟ್ಟು ಮಂಜಣ್ಣನೇ ಒಂದು ಕ್ಯಾಪ್ಟನ್ಸಿ ಟಾಸ್ಕ್ ಇಂದ ಹೊರಗಿಟ್ಟಿದ್ದಾರೆ ಅಂದ್ರೆ ಒಂದು ಒಳ್ಳೆ ಕುತೂಹಲಕಾರಿ ಅನ್ಸುತ್ತೆ. ಯಾಕಂದ್ರೆ ನನ್ನ ಯಾವುದೇ ಒಂದು ಕಾರಣಕ್ಕೂ ನನ್ನ ಕ್ಯಾಪ್ಟನ್ಸಿಯಲ್ಲಿ ನಿಮ್ಮ ನೆಗ್ಲಿಜೆನ್ಸ್ ಅಲ್ಲ, ಅಂದ್ರೆ ನಿಮ್ಮ ಸ್ಕೋಪ್ ಜಾಸ್ತಿ ಇದೆ, ನೀವು ಜಾಸ್ತಿ ಮಾತಾಡ್ತಾ ಇದ್ರ ಹಾಗೆ ಹೀಗೆ ಅಂತ ಹೇಳಿ ಒಂದು ಪ್ರೋಮೋ ಕಟ್ ಮಾಡಿದ್ದಾರೆ. ಒಂದಂತೂ ಸತ್ಯ, ಗೆಳೆಯ ಗೆಳತಿ ಪೀಸ್ ಆಗಿದ್ದು ನಿಜ. ಇದು ಬೇಕು, ಆಟದಲ್ಲಿ ಇದೇ ಬೇಕು. ಯಾಕಂದ್ರೆ ಅವ್ರಿಗೆ ಕಂಫರ್ಟ್ ಅನ್ನೋದು ಹೊರಗೆ ಬಿಟ್ಟು ಹೇಳ್ತಾ ಇದಾರೆ ಇನ್ಮೇಲೆ ಯಾವ ಗೆಳೆಯ ಗೆಳತಿನ ಎಲ್ಲ ಇಲ್ಲಿಗೆ ಕಟ್ ಮಾಡ್ತಾ ಇದೀನಂತ. ಅದು ಮಂಜಣ್ಣಿಗೂ ತುಂಬಾ ಒಳ್ಳೇದು. ಯಾಕಂದ್ರೆ ಕೆಲವು ಸಲ ಏನಾಗ್ತಂದ್ರೆ ಪಾರ್ಶಾಲಿಟಿ ತೋರಿಸ್ತಾ ಇರ್ತಾರೆ, ಅವ್ರನ್ನ ಸೇವ್ ಮಾಡೋದಾಗ್ಲಿ, ಅವ್ರಿಗೆ ಉತ್ತಮ ಕೊಡೋದಾಗ್ಲಿ, ಇನ್ನೊಂದು ಕೊಡೋದಾಗ್ಲಿ. ಈ ರೀತಿಯಾದಾಗ ಏನಾಗ್ತಂದ್ರೆ ಒಂದು ಕರೆಕ್ಟ್ ಒಂದು ಒಳ್ಳೆ ವ್ಯಕ್ತಿಗೆ ಒಂದು ಉತ್ತಮ ಆಗ್ಲಿ, ಕಳಪೆ ಆಗ್ಲಿ, ಕ್ಯಾಪ್ಟನ್ ಟಾಸ್ಕ್ ಆಗ್ಲಿ, ನಾಮಿನೇಷನ್ ಸೇವ್ ಆಗಲಿ ಎಲ್ಲ ಕರೆಕ್ಟ್ ಆಗಿ ಆಗುತ್ತೆ. ಈ ರೀತಿ ದೂರ ಬರಬೇಕು. ಇನ್ನೊಂದು, ಭವ್ಯ ಮತ್ತು ನಮ್ಮ ತ್ರಿವಿಕ್ರಮ್ ಅವರು ಒಂದೇ ಟೀಮ್ ಅಲ್ಲಿ ಆಡ್ತಾ ಇಲ್ಲ, ಆಪೋಸಿಟ್ ಟೀಮ್ ಅಲ್ಲಿ ಆಡ್ತಾ ಇದ್ದಾರೆ. ಮೊದಲ ಹೇಳಿದೆ ನಾನು ಗೌತಮಿ ಟೀಮ್ ಅಲ್ಲಿ ಇರೋದು ಯಾರ್ಯಾರಂತ. ತ್ರಿವಿಕ್ರಮು, ಚೈತ್ರ, ಧನರಾಜು, ಮಂಜಣ್ಣ, ಮೋಕ್ಷತ, ಗೌತಮಿ ಇವರಾದ್ರೆ ಆ ಟೀಮ್ ಅಲ್ಲಿ ಬಂದ್ಬಿಟ್ಟು ರಜತ್, ಶಿಶಿರು, ಭವ್ಯ, ಅದಾದ್ಮೇಲೆ ಗೋಲ್ಡ್, ಸುರೇಶ್, ಐಶ್ವರ್ಯ ಆ ಟೀಮ್ ಅಲ್ಲಿ ಆಡ್ತಾ ಇದ್ದಾರೆ. ಹನುಮಂತ್ ಕ್ಯಾಪ್ಟನ್, ನಾಯಕರಾಗಿ ಟೀಮ್ ಕ್ಯಾಪ್ಟನ್. ಆ ರೀತಿಯಾಗಿ ಆಟ ಆಗ್ತಾ ಇದೆ. ಈ ಆಟದಿಂದ ಈ ಪ್ರೋಮೋ ನೋಡಿದಾಗ ನಿಮ್ಗೆ ಹೇಗೆ ಅನಿಸುತ್ತೆ, ಮತ್ತೆ ಗೌತಮಿ ನಿರ್ಧಾರ ಸರಿದೆಯಾ ಅಂತ ಕಮೆಂಟ್ ಮಾಡಿ. ಹಾಗೇನೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ.